Hi friends, welcome to Charitra Academy. In this today's class, President ಬಗ್ಗೆ question and answers ನ ನೋಡೋಣ. Previous already one part 1 video upload ಆಗಿದೆ. ಅದರಲ್ಲಿ 20 questions ನ explain ಮಾಡಿದ್ದೀನಿ. This is the second video. ಇದರಲ್ಲಿ ಕೂಡ 20 questions ಇರುತ್ತೆ. There are total 80 questions are there. Okay, because of the time lengthy ಆಗ್ತಾ ಇದೆ, so that we will make 20 questions each for one session. Hardly 2 parts, 3 parts ಅಥವಾ 4th part ಅಲ್ಲಿ ನಾನು complete questions ನ ಇದರಲ್ಲಿ ನಾವು ಕವರ್ ಮಾಡೋಣ. Okay, so I hope ನೀವೆಲ್ಲರೂ ಕೂಡ ಪ್ರೀವಿಯಸ್ ವೀಡಿಯೋನ ನೋಡಿದ್ರೆ ಅನ್ಕೊಂತೀರಾ. ಇಫ್ ಯು ಹ್ಯಾವ್ ನಾಟ್ ಸೀನ್, ಗೋ ಒನ್ಸ್ ಅದನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಪ್ರೆಸಿಡೆಂಟ್ ಬಗ್ಗೆ ಓದಿಲ್ಲ ಅಂದರೆ ಆ್ಯಸ್ ಐ ಟೋಲ್ಡ್ ಪ್ರೀವಿಯಸ್ ಕ್ಲಾಸ್, ಒಂದು 10 ಮಿನಿಟ್ಸಲ್ಲಿ ಓದ್ಬಿಟ್ಟು ಅಗೇನ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿ, ಸುಮ್ಮನೆ ಸಿಂಪ್ಲಿಯಾಗಿ ಏನು ನೋಡೋಕೋಬೇಡಿ. ಕ್ಲಿಯರ್? ಶೆಲ್ ವಿ ಸ್ಟಾರ್ಟ್ ನೌ? ಓಕೆ, ಸೊ ದಿಸ್ ವಾಸ್ ದ ಲಾಸ್ಟ್ ಕ್ವಶನ್ ಇನ್ ದ ಪ್ರೀವಿಯಸ್ ಪಾರ್ಟ್ 1 ವಿಡಿಯೋ. ಏನಿತ್ತು ಲಾಸ್ಟ್ ಕ್ವಶನಲ್ಲಿ? ಆರ್ಟಿಕಲ್ಸ್ ಕೊಟ್ಟಿದ್ರು, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರು. ದೇರ್ ಆರ್ 4 ಆರ್ಟಿಕಲ್ಸ್, ದಟ್ ಇಸ್ ಆರ್ಟಿಕಲ್ 61, 54, 52 and 56. Article 51 ಏನು ಹೇಳುತ್ತೆ? Article 50, so Article 61 is regarding impeachment of the president impeachment ಬಗ್ಗೆ ಹೇಳುತ್ತೆ. Again Article 54, it is regarding election of the president. Article 52, it is the president or there shall be a president ಅಂತ ಹೇಳುತ್ತೆ. Article 56, that's the term of the president of the office. Okay, so based on that, ಓಕೆ, ನಿಮಗೆ ಒಂದೊಂದು ಆರ್ಟಿಕಲ್ನ ನಾನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಬೇಸ್ಡ್ ಆನ್ ದಟ್ ವಿ ಗಾಟ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಟುಡೇಸ್ ಕ್ಲಾಸ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದಿಸ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್: ದ ಪ್ರೆಸಿಡೆಂಟ್ ಕ್ಯಾನ್ ಕಮ್ಯೂಟ್ ಡೆತ್ ಸೆಂಟೆನ್ಸ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್. ಸೆಕೆಂಡ್ ಒನ್, ದ ಗವರ್ನರ್ ಕೆನಾಟ್ ಕಮ್ಯೂಟ್ ಡೆತ್ ಸೆಂಟೆನ್ಸ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್. ದ ಪ್ರೆಸಿಡೆಂಟ್ಸ್ ಪವರ್ ಟು ಪಾರ್ಡನ್ ಎಕ್ಸ್ಟೆನ್ಸ್ ಟು ದ ಪನಿಷ್ಮೆಂಟ್ ಆರ್ ಸೆಂಟೆನ್ಸಸ್ ಬೈ ದ ಕೋರ್ಟ್ ಮಾರ್ಷಲ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವುದು ಕರೆಕ್ಟ್ ಆನ್ಸರ್ಸ್ ಅಂತ ನೀವು ಹೇಳಬೇಕು. ಇವು ಯಾವೇ 10 seconds ಟೈಮ್. ಓಕೆ, ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸರಿಯಾಗಿ ಓದ್ಕೊಳ್ಳಿ. ಕ್ವಶನ್ಸ್ನ ಆನ್ಸರ್ ಮಾಡಲಿಕ್ಕಿಂತ ಮುಂಚೆ ಡೋಂಟ್ ಬಿ ಹರಿ. ಓಕೆ, ಫಾಸ್ಟಾಗಿ ಹೋಗಬೇಕು, ಬಟ್ ಅಕ್ಯುರೇಟ್ ಆಗಿರಬೇಕು. ಕ್ಲಿಯರ್? ಓಕೆ, ಟೈಮ್ ಅಪ್. ಐ ಆಮ್ ರಿವೀಲಿಂಗ್ ದ ಆನ್ಸರ್ ಫಾರ್ ದಿಸ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನೇನು ಹೇಳ್ತಾ ಇದೆ? ದ ಪ್ರೆಸಿಡೆಂಟ್ಗೆ ಪಾರ್ಡನಿಂಗ್ ಪವರ್ ಯಾವ ಆರ್ಟಿಕಲಲ್ಲಿ ಕೊಡ್ತೀವಿ? ಆರ್ಟಿಕಲ್ ನಂಬರ್ 72 ಅಲ್ಲಿ ಕೊಡ್ತೀವಿ. ಗವರ್ನರ್ಗೆ ಪಾರ್ಡನಿಂಗ್ ಪವರ್ ಯಾವ ಆರ್ಟಿಕಲಲ್ಲಿ ಕೊಟ್ಟಿದ್ದೀವಿ? ಆರ್ಟಿಕಲ್ ನಂಬರ್ 161ನಲ್ಲಿ ಪಾರ್ಡನಿಂಗ್ ಪವರ್ ಕೊಟ್ಟಿದ್ದೀವಿ. ರೈಟ್? ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪಾರ್ಡನಿಂಗ್ ಪವರ್ಸ್. ಏನೇನಿದ್ದಾವೆ? ಪಾರ್ಡನ್ ಅಂತಿದೆ, ಕಮ್ಯುಟೇಟ್ ಅಂತಿದೆ, ನೆಕ್ಸ್ಟ್ ರಿಸ್ಪೈಟ್. ರೈಟ್? ರಿಸ್ಪೈಟ್. ಸೊ ಈ ಥರ ನಿಮಗೆ ಕೆಲವೊಂದು ಪಾರ್ಡನಿಂಗ್ ಪವರ್ಸ್ ಇದ್ದಾವೆ ಪ್ರೆಸಿಡೆಂಟ್ಗೆ ಮತ್ತು ಗವರ್ನರ್ಗೆ, ಇಬ್ಬರಿಗೂ ಕೂಡ ಇದೆ. ಹಾಗಿದ್ರೆ ಅವರಿಬ್ಬರಲ್ಲಿ ಪ್ರೆಸಿಡೆಂಟ್ಗೆ ಎಕ್ಸ್ಟ್ರಾ ಪವರ್ಸ್ ಇದ್ದಾವೆ. ಯಾವುದರಲ್ಲಿ ಇದ್ದಾವೆ ಅಂದರೆ, ಪ್ರೆಸಿಡೆಂಟ್ ಕ್ಯಾನ್ ಕಮ್ಯುನಿಕೇಟ್ ಡೆತ್ ಸೆಂಟೆನ್ಸ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್. ಯಾವಾಗ ಡೆತ್ ಸೆಂಟೆನ್ಸ್ ಅಂತ ವರ್ಡ್ ಬಂತು, ಡೆತ್ ಸೆಂಟೆನ್ಸಲ್ಲಿ ಗವರ್ನರ್ಗೆ ಯಾವುದೇ ರೀತಿಯಾದಂಥ ಪವರ್ ಇರಲ್ಲ. ಡೆತ್ ಸೆಂಟೆನ್ಸ್ನ ಲೈಫ್ ಇಂಪ್ರಿಸನ್ಮೆಂಟ್ ಮಾಡೋಕ್ಕಾಗಲಿ ಅಥವಾ ಕಡಿಮೆ ಮಾಡೋಕ್ಕಾಗಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ನು ಅಥವಾ ಆರ್ಟಿಕಲ್ 161ನಲ್ಲಿ ಹೇಳಿಲ್ಲ ಗವರ್ನರ್ ಬಗ್ಗೆ. ಹಾಗೇನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾವುದು ಕೋರ್ಟ್ ಮಾರ್ಷಲ್ಸ್ ಥ್ರೂ ಪನಿಷ್ಮೆಂಟ್ ಏನಾದರೂ ಇಂಪೋಸ್ ಆಗಿತ್ತು ಅಂದರೆ, ಕೋರ್ಟ್ ಮಾರ್ಷಲ್ಸ್ ಥ್ರೂ ಪನಿಷ್ಮೆಂಟ್ ಇಂಪೋಸ್ ಆಗಿತ್ತು ಅಂದರೆ, ದಟ್ ಆಲ್ಸೋ ಬಿ ಗಿವನ್ ಪಾರ್ಡನ್ ಥ್ರೂ ದ ಪ್ರೆಸಿಡೆಂಟ್ ಓನ್ಲಿ. ಅಲ್ಲಿ ಕೂಡ ಗವರ್ನರ್ಗೆ ಯಾವುದೇ ರೀತಿಯಾದಂಥ ಪವರ್ ಇಲ್ಲ. ದಟ್ ಇಸ್ ದ ಪ್ರೆಸಿಡೆಂಟ್ಸ್ ಪವರ್. ಇಲ್ಲಿ ಗವರ್ನರ್ ಅಂತ ಕೊಟ್ಟಿದ್ರೆ ಇನ್ ಕೇಸ್ ದಟ್ ಅದು ರಾಂಗ್ ಆಗ್ತಾ ಇತ್ತು, ಬಟ್ ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದೇರ್ ಇಸ್ ದ ಅಸರ್ಷನ್ ಅಂಡ್ ರೀಸನ್. ಓಕೆ, ಏನಿದೆ ಅಸರ್ಷನಲ್ಲಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದರೆ. ರೀಸನಲ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕೇಳಿದ್ದಾರೆ. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಆನ್ಸರ್ ಮಾಡಿ. ಇಟ್ ಲುಕ್ಸ್ ಬೋತ್ ಆರ್ ಕರೆಕ್ಟ್ ಆನ್ಸರ್ಸ್ ಅಲ್ವಾ? ಎರಡು ಕರೆಕ್ಟ್ ಆನ್ಸರ್ಸ್ ಅಂತಲೇ ಅನಿಸ್ತಾ ಇದ್ದಾವೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರ್ ಮಾಡಿ. ಓಕೆ, ಫಸ್ಟ್ ಏನು ಹೇಳ್ತಾ ಇದೆ? ಅಸರ್ಷನ್ ಹೇಳ್ತಾ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಚೀಫ್ ಎಕ್ಸಿಕ್ಯೂಟಿವ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಸ್, ಅಬ್ಸಲ್ಯೂಟ್ಲಿ ಇಟ್ ಇಸ್ ಎ ಕರೆಕ್ಟ್ ಆನ್ಸರ್. ಈಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಈಸ್ ದ ಚೀಫ್ ಕಮಾಂಡರ್ ಆಫ್ ಆಲ್ ದ ಡಿಫೆನ್ಸ್ ಫೋರ್ಸಸ್. ರೈಟ್? ಓಕೆ, ಸೆಕೆಂಡ್ ಏನು ಹೇಳ್ತಾ ಇದೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಓಕೆ, ಇದು ಕೂಡ ಕರೆಕ್ಟ್. ಬಟ್ ಈ ಕೊಟ್ಟಿರ್ತಕ್ಕಂಥ ಅಸರ್ಷನ್ಗೆ ಇದು ರೀಸನ್ನ ಅಂದರೆ ಏನಂತಂದರೆ, ಈಗ ಪ್ರೆಸಿಡೆಂಟು ಚೀಫ್ ಎಕ್ಸಿಕ್ಯೂಟಿವ್ ಆಫ್
ಎಕ್ಸಿಕ್ಯೂಟಿವ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ. ಯಾಕೆಂದರೆ ಇವ್ರ ಥ್ರೂ ಎಲೆಕ್ಟ್ ಆಗ್ತಿದ್ದಾರೆ, ಅದಕ್ಕೋಸ್ಕರನೇ ಇವರು ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಅಂತ ಇದರ ಅರ್ಥ. ಇಸ್ ಇಟ್ ಟ್ರೂ? ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದರೆ ಇಂಡಿವಿಜುವಲ್ ಆಗಿ ಎರಡೂ ಕೂಡ ಕರೆಕ್ಟು, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಎ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ನಾಟ್ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸಸ್ ಆಫ್ ದ ಕೌನ್ಸಿಲ್ಸ್ ಆಫ್ ದ ಮಿನಿಸ್ಟರ್? ಯಾವ ಒಂದು ಇದರಲ್ಲಿ ಪ್ರೆಸಿಡೆಂಟ್ ಈಸ್ ನಾಟ್ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಿದೆ. ಇನ್ ಡಿಸೈಡಿಂಗ್ ದ ಕ್ವಶನ್ ಆಫ್ ದ ರಿಮೂವಲ್ ಆಫ್ ದ ಗವರ್ನರ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್, ಇನ್ ಡಿಸೈಡಿಂಗ್ ದ ಕ್ವಶನ್ ವೆದರ್ ಎ ಮೆಂಬರ್ ಆಫ್ ದ ಲೋಕಸಭಾ ಹ್ಯಾಸ್ ಬಿಕಮ್ ಡಿಸ್ಕ್ವಾಲಿಫೈಡ್ ಟು ಕಂಟಿನ್ಯೂ ಆಸ್ ದ ಮೆಂಬರ್ ವೈಲ್ ಎಕ್ಸರ್ಸೈಸಿಂಗ್ ದ ಪವರ್ ಟು ಗ್ರಾಂಟ್ ದ ಪರ್ಡನ್. In dismissing a civil servant without any enquiry and hearing on the grounds of the security of the states ಅಂತ ಇದೆ. ಓಕೆ, ಸಿ ಇದಕ್ಕೆ ಇನ್ ಡಿಸೈಡಿಂಗ್ ದ ಕ್ವಶನ್ ಆಫ್ ದ ರಿಮೂವಲ್ ಆಫ್ ದ ಗವರ್ನರ್, ಅಗೇನ್ ಇವರು ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಅಡ್ವೈಸ್ ತಗೊಂಡೇ ಇವರನ್ನು ನೇಮಕ ಮಾಡ್ತಾರೆ ಅಥವಾ ರಿಮೂವಲ್ ಮಾಡ್ತಾರೆ. ಓಕೆ, ದೆನ್ ವೈಲ್ ಎಕ್ಸಸೈಸಿಂಗ್ ದ ಪವರ್ ಟು ದ ಗ್ರಾಂಟ್ ದ ಪಾರ್ಡನ್, ಈ ಟೈಮಲ್ಲಿ ಕೂಡ ಅಂದರೆ ಕ್ಷಮಾದಾನ ಕೊಡಬೇಕಾದ್ರೂ ಕೂಡ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಅಡ್ವೈಸ್ ತಗೊಳ್ಳೇಬೇಕು. ಆ್ಯಂಡ್ ಇನ್ ಡಿಸ್ಮಿಸ್ಸಿಂಗ್ ದ ಸಿವಿಲ್ ಸರ್ವೆಂಟ್ ವಿತೌಟ್ ಎನಿ ಎಂಕ್ವೈರಿ, ಅವಾಗೂ ಕೂಡ ಅವರು ಇವರ ಒಂದು ಅಡ್ವೈಸ್ನ ತಗೋಬೇಕು. ಬಟ್ ಇನ್ ಡಿಸೈಡಿಂಗ್ ದ ಕ್ವಶನ್ ವೆದರ್ ಎ ಮೆಂಬರ್ ಆಫ್ ಲೋಕಸಭಾ ಆಸ್ ಬಿಕಮ್ ದ ಡಿಸ್ಕ್ವಾಲಿಫೈಡ್ ಟು ಕಂಟಿನ್ಯೂ ಆಸ್ ಎ ಮೆಂಬರ್, ಇದನ್ನು ಯಾರು ಡಿಸೈಡ್ ಮಾಡ್ತಾರೆ? ದಿಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನು ಇದನ್ನು ಡಿಸೈಡ್ ಮಾಡ್ತಾರೆ. ಅವರು ಕೋರ್ಟ್ ಥ್ರೂ ಇಫ್ ದೇ ವಿಲ್ ಡಿಸೈಡ್ ಥ್ರೂ ಕೋರ್ಟ್ ಮುಖಾಂತರ ಅವರು ಒಬ್ಬ MP, ಓಕೆ, ಐದರ್ ಮೆಂಬರ್ ಆಫ್ ಲೋಕಸಭಾ ಅಥವಾ ಮೇ ಬಿ ಇಲ್ಲಿ ಲೋಕಸಭಾ ಅಂತ ಕೊಟ್ಟಿದ್ದಾರೆ. ಇಫ್ ಮೆಂಬರ್ ಆಫ್ ಲೋಕಸಭಾ ಅವರೇನಾದರೂ ಡಿಸ್ಕ್ವಾಲಿಫೈ ಆದ್ರಪ್ಪ ಎಲೆಕ್ಷನ್ ಥ್ರೂ, ಓಕೆ, ಎಲೆಕ್ಷನಲ್ಲಿ ಏನೇ ಒಂದು ಮಾಲ್ ಫಂಕ್ಷನ್ ಆಗಿದೆ ಅದ್ರ ಥ್ರೂ ಡಿಸ್ಕ್ವಾಲಿಫೈ ಆಗಿದೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ನು ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ ಆವಾಗ ಇವರನ್ನು ಆ ಪೋಸ್ಟಿಂದ, ಓಕೆ, ಅವರ ಒಂದು ಪೊಸಿಷನ್ನಿಂದ ತೆಗೆದಾಕ್ಬೋದು. ಇಲ್ಲಿ ಯಾವುದೇ ರೀತಿಯಿಂದ ಅಡ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಂದ ಅಡ್ವೈಸ್ ತೊಗೊಳಲ್ಲ. ಯಾಕೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಂದ ಅಡ್ವೈಸ್ ತೊಗೊಂಡ್ರೆ ಅವರು ತೆಗೆದಾಕ್ಬೇಡ್ರಿ ಅಂತಾರಲ್ವಾ, ಹಾಗಾಗಿ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಅಡ್ವೈಸು ನಡೆಯೋಂಗಿಲ್ಲ. ಕ್ಲಿಯರ್ ಗೈಸ್? ಹಾಗಾಗಿ ಇದಕ್ಕೆ ಏನಂತ ಕೇಳಿದರೆ ಇಟ್ ಈಸ್ ನಾಟ್ ಬೌಂಡ್ ಬೈ ಅಂತ ಕೇಳಿದರೆ, ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಚಾರ್ಜ್ ಆಫ್ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ದ ಈಸ್ ಇಂಪೀಚ್ಮೆಂಟ್ ಕೆನಾಟ್ ಬಿ ಪ್ರಿಫರ್ಡ್ ಬೈ ದ ಹೌಸ್ ಅನ್ಲೆಸ್. ಓಕೆ, ಇವಾಗ ಏನು ಕೇಳ್ತಾರೆ ಇದರಲ್ಲಿ? ಪ್ರೆಸಿಡೆಂಟ್ನ ರಿಮೂವ್ ಮಾಡಬೇಕು ಅಥವಾ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಮಾಡಬೇಕಾಗಿದೆ. ಆವಾಗೆ ಮಾಡಬೇಕಂದ್ರೆ ಏನು ಪ್ರೊಸೀಜರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಂದು ಚಾರ್ಜ್ನ ರೆಸಲ್ಯೂಷನ್ನ ಮೂವ್ ಮಾಡಬೇಕು ಅಂತಂದರೆ ಫಸ್ಟ್ ಎ ರೆಸಲ್ಯೂಷನ್ ಕಂಟೈನಿಂಗ್ ಎ ಪ್ರಪೋಸಲ್ ಈಸ್ ಮೂವ್ಡ್ ಆಫ್ಟರ್ ಎ 7 days ನೋಟಿಸ್ ಇನ್ ರೈಟಿಂಗ್ ಸೈನ್ಡ್ ಬೈ ದ ನಾಟ್ ಲೆಸ್ ದ್ಯಾನ್ 1/4 ಆಫ್ ದ ಕೌನ್ಸಿಲ್ ಆಫ್ ಟೋಟಲ್ ನಂಬರ್ ಆಫ್ ದ ಮೆಂಬರ್ಸ್ ಆಫ್ ದಟ್ ಹೌಸ್. Second one is the resolution is passed by the majority is not less than the 2/3 of the total members of that house ಅಂತ ಹೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಯು ಹ್ಯಾವ್ 10 seconds ಟೈಮ್. ಓಕೆ, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಆನ್ಸರ್ ಮಾಡಿ. ಪ್ರತಿಯೊಂದು ಕ್ವಶನ್ಗೂ ನೀವು ಆನ್ಸರ್ ಮಾಡ್ತಾ ಇರಬೇಕು. ಸಮ್ ಆಫ್ ದ ಕ್ವಶನ್ಸ್ ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಯು ಶುಡ್ ಆನ್ಸರ್ ಬಿಫೋರ್ ಐ ರಿವೀಲ್ ದ ಆನ್ಸರ್. ಓಕೆ, ನೀವು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊತಾ ಇರಬೇಕು. ನಾವು ಕಮಿಂಗ್ ಟು ದಿಸ್ ಆಪ್ಷನ್ 2 ನೋಡಿ. ದ ರೆಸಲ್ಯೂಷನ್ ಸೆಕೆಂಡ್ ಏನು ಸ್ಟೇಟ್ಮೆಂಟ್ ಏನಿದೆ, ರೆಸಲ್ಯೂಷನ್ ಈಸ್ ಪಾಸ್ಡ್ ಬೈ ದ ಮೆಜಾರಿಟಿ ನಾಟ್ ಲೆಸ್ ದನ್ 2/3 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಓಕೆ, ಇಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ದೆನ್ ಫಸ್ಟ್ ಒನ್ ನೋಡಿ, ರೆಸಲ್ಯೂಷನ್ ಕಂಟೈನಿಂಗ್ ದ ಪ್ರಪೋಸಲ್ ಇಸ್ ಮೂವ್ಡ್ ಆಫ್ಟರ್ 7 days ಇನ್ ರೈಟಿಂಗ್ ಆಫ್ ಸೈನ್ಡ್ ಬೈ ನಾಟ್ ಲೆಸ್ ದ್ಯಾನ್ 1/4. ಫಸ್ಟಿಗೆ ರೆಸಲ್ಯೂಷನ್ನ ನೀವು ಮೂವ್ ಮಾಡಬೇಕಾದ್ರೆ 1/4 ಆಫ್ ಮೆಂಬರ್ಸು ಕಂಪಲ್ಸರಿ ಏನು ಸೈನ್ ಮಾಡಿರಬೇಕು ಅಂತ ನಾನು ಹೇಳಿದ್ದೀನಿ. ಓಕೆ, ದಟ್ ಈಸ್ ಆಲ್ಸೋ ರೈಟ್. ಬಟ್ ವಾಟ್ ಈಸ್ ದಿಸ್ 7 days? 7 days ಅಂತಕ್ಕಂಥದ್ದು ಇಲ್ಲ, ಇಟ್ ಈಸ್ 14 days. ಈ 14 days ಪ್ರಿಯರ್ ನೋಟಿಸ್ ಕೊಡಬೇಕು. ಅವಾಗ ಮಾತ್ರ ಇದನ್ನು ಯಾವುದೇ ಒಂದು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅದನ್ನು ಮೂವ್ ಮಾಡ್ಬೋದು. ಹಾಗಾಗಿ 1 ಈಸ್ ರಾಂಗ್, 2 ಈಸ್ ರೈಟ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ ಗೈಸ್, ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ 42nd Amendment 1976 made in obligatory of the President of India to act in accordance with the advice of the Council of Ministers. For the above purpose, which of the following article of the Constitution of India was amended by the Constitution? Question neatagi artha madಕೊಳ್ಳಿ. This is regarding Constitutional Amendment 1976.
ಎಷ್ಟನೇ ಅಮೆಂಡ್ಮೆಂಟ್ ಇದು? 42nd ಅಮೆಂಡ್ಮೆಂಟ್, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಯಾವಾಗ? 1976. ಇದನ್ನು ನಾವು ಏನಂತ ಕೂಡ ಕರಿತೀವಿ? ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ, ರೈಟ್? ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಯಾರು ಪಾಸ್ ಮಾಡಿದ್ದು, ಯಾರಿದ್ರ ಬಗ್ಗೆ? ಪಿ ಎಮ್ ಯಾರಿದ್ರು? ಇಂದಿರಾ ಗಾಂಧಿಯವರು ಇದ್ದರು, ರೈಟ್? ಇಂದಿರಾ ಗಾಂಧಿ ವಾಸ್ ದ ಪಿ ಎಮ್, ರೈಟ್? ಆವಾಗ ಎಮರ್ಜೆನ್ಸಿ ಕೂಡ ಇತ್ತು, ನ್ಯಾಷನಲ್ ಎಮರ್ಜೆನ್ಸಿ ಕೂಡ ರನ್ನಿಂಗಲ್ಲಿತ್ತು. ಓಕೆ, ಸೊ ವಾಟ್ ದೇ ಮೇಡ್ ಇಟ್ obligatory for the President of India to act in accordance with the advice of the Council of Ministers. ಓಕೆ, ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಅಡ್ವೈಸ್ ಥ್ರೂ ಅವರು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಟ್ ವಾಸ್ ಅಮೆಂಡೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976. ಯಾವ ಆರ್ಟಿಕಲ್ನ ಅಮೆಂಡ್ ಮಾಡಿದ್ರು ಇದರಲ್ಲಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಯಾವ್ಯಾವ ಆರ್ಟಿಕಲ್ನ ಅಮೆಂಡ್ ಮಾಡಿದ್ರು? ಆರ್ಟಿಕಲ್ 73 ಏನು ಹೇಳ್ತಾ ಇದೆ ನೋಡಿ, ಎಕ್ಸ್ಟೆಂಡ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಅಂತ ಹೇಳುತ್ತೆ. ಆರ್ಟಿಕಲ್ 74 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳುತ್ತೆ. 75 ಅದರ್ ಪ್ರಾವಿಷನ್ಸ್ ಟು ದ ಮಿನಿಸ್ಟರ್. 77 ಈಸ್ ದ ಕಂಡಕ್ಟ್ ಆಫ್ ದ ಬಿಸ್ನೆಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಆರ್ಟಿಕಲ್ 74 ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆರ್ಟಿಕಲ್ 74ಅಲ್ಲಿ ಈ ಒಂದು ಅಮೆಂಡ್ಮೆಂಟ್ನ ಹಾಕಲಾಗಿದೆ. ಏನು ಹಾಕಿದ್ದಾರೆ ನೋಡಿ, ದೇರ್ ಶಾಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಟ್ ದ ಹೆಡ್ to aid and advise the president who shall in the exercise of his functions act in accordance with such advice. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ, ಪಾರ್ಡನಿಂಗ್ ಪವರ್ ತಗೋಬೇಕಾದ್ರೆ ಅಥವಾ ಗವರ್ನರ್ನ ಇದು ಮಾಡಬೇಕಾದ್ರೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಏಡ್ ಆ್ಯಂಡ್ ಅಡ್ವೈಸ್ ತೊಗೊಳ್ಳೇಬೇಕು ಅಂತ ಹೇಳಿದ್ವಿ. ಹಿ ಈಸ್ ಬೌಂಡ್ ಬೈ ದಟ್ ಅಡ್ವೈಸ್. ಆ ಥರ ಅಡ್ವೈಸ್ ತೊಗೋಬೇಕು ನೀವು ಅಂತಕ್ಕಂಥದ್ದನ್ನು ಒಂದು ಅಮೆಂಡ್ಮೆಂಟ್ ಮಾಡಿ ಅದರಲ್ಲಿ ಹಾಕಲಾಗಿತ್ತು. ಯಾವ ಅಮೆಂಡ್ಮೆಂಟು? 42nd ಅಮೆಂಡ್ಮೆಂಟ್ 1976. ನೀವು ಟೆಕ್ಸ್ಟ್ ಬುಕ್ಕನ್ನು ಓದೋದಾದರೆ, ಇಫ್ ಎನಿಬಡಿ ಸ್ಟಡಿಂಗ್ ಟೆಕ್ಸ್ಟ್ ಬುಕ್ನ ನೀವು ನೋಡಬೇಕಾದ್ರೆ, ಲಕ್ಷ್ಮೀಕಾಂತ್ ಟೆಕ್ಸ್ಟ್ ಬುಕ್ ಅಥವಾ ವಾಟ್ ಎವರ್ ದ ಕಾನ್ಸ್ಟಿಟ್ಯೂಷನ್ ಟೆಕ್ಸ್ಟ್ ಬುಕ್ ಹೋದರೆ ಅಲ್ಲಿ ಆರ್ಟಿಕಲ್ ನಂಬರ್ 74 ಓದಬೇಕಾದ್ರೆ ಅದರಲ್ಲಿ ಫಸ್ಟ್ ಈ ಥರ ಕೊಟ್ಟಿದ್ದಾರೆ ಪಾಯಿಂಟ್, ದೇರ್ ಶಾಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಟ್ ದ ಹೆಡ್ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಹೂ ಶಾಲ್ ಇನ್ ದ ಎಕ್ಸರ್ಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಸಚ್ ಅಡ್ವೈಸ್ ಅಂತ. ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಕೆಳಗಡೆ ಇಲ್ಲಿ ಓದ್ಕೋಬೇಕು. ಇಲ್ಲಿ ಈ ಒಂದು ಪಾಯಿಂಟ್ನ ಯಾವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅಂದರೆ, ದಿಸ್ ಹ್ಯಾಸ್ ಬಿನ್ ಸಬ್ಸ್ಟಿಟ್ಯೂಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ 42nd ಅಮೆಂಡ್ಮೆಂಟ್ 1976 ವಿತ್ ಎಫೆಕ್ಟಿವ್ ಫ್ರಮ್ January 3rd 1977 ಇದು ಎಫೆಕ್ಟಿವ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅರ್ಥ ಆಗಲಿ ಅಂದರೆ ಪಾಸ್ ಮಾಡಿ ಕ್ವಶನ್ ಬರ್ಕೊಳ್ಳಿ. ಬರ್ಕೊಳ್ಳೋದ್ರಿಂದ ಯು ವಿಲ್ ಗೆಟ್ ರಿಮೆಂಬರ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ಗ್ರಾಂಟ್ ಪಾರ್ಡನ್, reprieve, respite, remission, punishment or to suspend, remit, commute sentence, right? ಇವೆಲ್ಲವೂ ಕೂಡ ಪ್ರೆಸಿಡೆಂಟ್ನ ಪಾರ್ಡನಿಂಗ್ ಪವರ್ಸ್ ಅಲ್ಲಿ ಬರ್ತವೆ. ಎಸ್, ವಿ ನೋ ದಿಸ್. ಇವೆಲ್ಲವೂ ಕೂಡ ಪಾರ್ಡನಿಂಗ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ನಂಬರ್ 72. ಅಂಡರ್ ಆರ್ಟಿಕಲ್ ನಂಬರ್ 72 ನಮಗೆ ಗೊತ್ತಿದೆ ಇದು. ಓಕೆ, ದ ಪ್ರೆಸಿಡೆಂಟ್ ಎಕ್ಸೈಸ್ ನಾಟ್ ಓನ್ಲಿ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಬಟ್ ಆಲ್ಸೋ ದ ಜುಡಿಷಿಯಲ್ ಅಂಡ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್. ಎಸ್, ಅಬ್ಸಲ್ಯೂಟ್ಲಿ ವಿ ಹ್ಯಾವ್ ಸೀನ್ ದ ಆಲ್ ದ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ನಿಮಗೆ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳಿದ್ದೀನಿ ನಾನು. ಆ ಪವರ್ಸ್ ಆಫ್ ದ ಪ್ರೆಸಿಡೆನ್ಸಲ್ಲಿ ಇವು ಯಾವುದ್ರಲ್ಲಿ ಬರ್ತವೆ? ಜುಡಿಷಿಯಲ್ ಪವರಲ್ಲಿ. ಈ ಜುಡಿಷಿಯಲ್ ಪವರಲ್ಲಿ ನಿಮಗೆ ಇದು ಕೂಡ ಬರುತ್ತೆ. ಓಕೆ, ಸೊ ಹಾಗಾಗಿ ಹಿಯರ್ ಬೋತ್ ದ ಆನ್ಸರ್ಸ್ ಆರ್ ಕರೆಕ್ಟ್ and R is the correct explanation of A. So option A is the right answer, guys. Next question, which of the following is correct statement about the President of India? Okay, President of India ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಯಾವ ಕರೆಕ್ಟು ಅಂತ ಹೇಳಿ ನೀವು ಹೇಳಬೇಕು. ಏನು ಕೇಳಿದ್ದಾರೆ? ಕರೆಕ್ಟ್ ಯಾವಿದಾವೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ, ರೈಟ್? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಓಕೆ, he can address both the houses of the parliament, he can summon the houses of the parliament and can send message to either house of the parliament. Okay, it is absolutely correct. ಬಟ್ ಇಲ್ಲಿವರೆಗೂ ಎಲ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ, ಈ ಕ್ಯಾನ್ ಅಡ್ರೆಸ್ ಬೋತ್ ಹೌಸಸ್, ಈ ಕ್ಯಾನ್ ಸಮೋನ್ ದ ಬೋತ್ ಹೌಸಸ್ ಅಂತೇಳಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈ ಕ್ಯಾನ್ ಸೆಂಡ್ ಮೆಸೇಜ್ ಟು ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅನ್ನೋದಲ್ಲಿ ಯು ವಿಲ್ ಫೀಲ್ ಸಮ್ ಡೌಟ್. ಓಕೆ, ಹಾಗಾಗಿ ಇದನ್ನ ಪೆಂಡಿಂಗ್ ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಈ ಕ್ಯಾನ್ ಸಮೋನ್ ದ ಹೌಸಸ್ ಎಸ್ ಪಾರ್ಲಿಮೆಂಟ್ ಬಟ್ ಈ ಕ್ಯಾನಾಟ್ ಸೆಂಡ್ ಮೆಸೇಜಸ್ ಟು ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಓಕೆ, ಅದು ಡೌಟ್ ಇದೆ ನಮಗೆ. ಈ ಕ್ಯಾನ್ ಸೆಂಡ್ ಮೆಸೇಜ್ ಟು ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಬಟ್ ಕೆನಾಟ್ ಸಮೋನ್ ಅಂತಿದೆ. ಕೆನಾಟ್ ಸಮೋನ್ ಅಂತಿದ್ರೆ ಇದು ತಪ್ಪು. ಈ ಕೆನಾಟ್ ಸೆಂಡ್ ಮೆಸೇಜ್ ಟು ಐದರ್ ಹೌಸ್ ದ ಪಾರ್ಲಿಮೆಂಟ್ ಆರ್ ಈ ಕೆನಾಟ್ ಸಮೋನ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್, ಇದು ಕೂಡ ಕರೆಕ್ಟೇ. ಇವು ಕೊಟ್ಟಿರ್ತಕ್ಕಂಥದ್ದು ನಮಗೆ ಕನ್ಫ್ಯೂಸ್ ಇದೆ ಇವೆರಡರಲ್ಲೇ. ಸೊ ಇವೆರಡನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳೋಕ್ಕಿಂತ ಮುಂಚೆ ಐ ವಿಲ್ ಕ್ಲಿಯರ್ ಒನ್ ಥಿಂಗ್. ಇನ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಪವರಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಪವರ್ ಆಫ್ ದ ಪ್ರೆಸಿಡೆಂಟಲ್ಲಿ ಅಥವಾ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಪ್ರೆಸಿಡೆಂಟಲ್ಲಿ ನಾನು ನಿಮಗೆ ಅಲ್ಲಿ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೀನಿ. ಏನಂದರೆ, ಫಾರ್ ಎನಿ ಅಡ್ಮಿನಿಸ್ಟ್ರೇಷನ್ ಈ ಕ್ಯಾನ್ ಆಸ್ಕ್ ಫಾರ್ ದ ಇನ್ಫಾರ್ಮೇಷನ್
ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇವರು ಈ ಇನ್ಫಾರ್ಮೇಷನ್ನ ತಗೋಬೋದು. ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಆ ಡಿಪಾರ್ಟ್ಮೆಂಟ್ನ ಅಡ್ಮಿನಿಸ್ಟ್ರೇಷನ್ ಯಾವ ಥರ ನಡೀತಾ ಇದೆ ಅಂತಕ್ಕಂಥದ್ದು ಅವ್ರಿಗೆ ಏನಾದರೂ ಡೌಟ್ ಬಂದರೆ ಅದ್ರ ಬಗ್ಗೆ ಅವರು ಕೇಳಿ ಪಡ್ಕೋಬೋದು ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ ನಿಮಗೆ ಪವರ್ಸ್ ಆಫ್ ಪ್ರೆಸಿಡೆಂಟ್ ಹೇಳಬೇಕಾದ್ರೆ. ಸೊ ಹಾಗಿದ್ರೆ ಏನರ್ಥ ಆಯಿತು, ಇಲ್ಲಿಂದ ಇವ್ರು ತೊಗೊಳ್ತಾರೆ ಅಂದರೆ ಏನರ್ಥ ಅಂದರೆ ಅವ್ರಿಗೆ ಮೆಸೇಜ್ ಕಳಿಸ್ತಾರೆ ತಾನೆ, ನೀವು ನಮಗೆ ಈ ಥರದಾದ ಇನ್ಫಾರ್ಮೇಷನ್ ಕೊಡಿ ಅಂತೇಳಿ ಪ್ರೆಸಿಡೆಂಟ್ ಕ್ಯಾನ್ ಆಸ್ಕ್, ಅಂದರೆ ಈ ಕ್ಯಾನ್ ಸೆಂಡ್ ದ ಮೆಸೇಜ್ ಟು ದ ಹೌಸಸ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, next question. The President of India can be a member of the Parliament. He is the part of the Parliament. He cannot stand for election for more than 2 terms. President over joint sitting presides over the joint sittings of the both the houses of the Parliament. See, question na ಹರಿಯಲ್ಲಿ ಓದ್ಕೊಂಡ್ರೆ ಅಥವಾ ಅರ್ಜೆಂಟಲ್ಲಿ ಓದ್ಕೊಂಡ್ರೆ you will get confused. ನೀಟಾಗಿ ಓದ್ಕೊಂಡೆ ಆನ್ಸರ್ ಮಾಡಿ. You have 10 seconds time. ಏನು ಹೇಳ್ತಿದ್ದಾನೆ ಫಸ್ಟ್ಗೆ ಆಪ್ಷನ್ 1ನಲ್ಲಿ ಈ ಕ್ಯಾನ್ ಬಿ ಎ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಓಕೆ, ಇವರು ಪಾರ್ಲಿಮೆಂಟ್ನ ಮೆಂಬರ್ ಆಗ್ಬೋದು ಅಂತ ಹೇಳಿದರೆ ಐದರ್ ಮೇ ಬಿ ಲೋಕಸಭಾ ಅಥವಾ ರಾಜ್ಯಸಭಾ ಅವರು ಮೆಂಬರ್ ಆಗ್ಬೋದು ಅಂತ ಹೇಳಿದರೆ. ಆ್ಯಂಡ್ ಬಿ ಏನು ಹೇಳುತ್ತೆ, ಈಸ್ ದ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳುತ್ತೆ. ಸಿ ಏನು ಹೇಳ್ತಿದ್ರೆ ಈ ಕೆನಾಟ್ ಸ್ಟ್ಯಾಂಡ್ ಫಾರ್ ದ ಎಲೆಕ್ಷನ್ ಫಾರ್ ಮೋರ್ ದ್ಯಾನ್ 2 terms ಅಂತ ಹೇಳುತ್ತೆ. ಪ್ರಿಸೈಡ್ಸ್ ಓವರ್ ದ ಜಾಯಿಂಟ್ ಸಿಟ್ಟಿಂಗ್ಸ್ ಆಫ್ ದ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸಿ ಏನಾಗುತ್ತೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸು ಡೈರೆಕ್ಟಾಗಿ ಯು ವಿಲ್ ಗೋ ಟು ಹಿಯರ್ ಪ್ರಿಸೈಡ್ ಓವರ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಇದು ತಪ್ಪು. ಇವರು ಜಾಯಿಂಟ್ ಸಿಟ್ಟಿಂಗ್ ಅಂಡರ್ ಆರ್ಟಿಕಲ್ ನಂಬರ್ 108 ಇವರು ಜಾಯಿಂಟ್ ಸಿಟ್ಟಿಂಗ್ನ ಕರೀತಾರೆ. ಬಟ್ ಇವುದು ಈ ವಿಲ್ ನಾಟ್ ಪ್ರಿಸೈಡ್. ಹೂ ವಿಲ್ ಪ್ರಿಸೈಡ್ ಓವರ್ ದಿಸ್ ಜಾಯಿಂಟ್ ಸಿಟ್ಟಿಂಗ್? ಲೋಕಸಭಾ ಸ್ಪೀಕರ್ ವಿಲ್ ಪ್ರಿಸೈಡ್ ಓವರ್ ದ ಜಾಯಿಂಟ್ ಸಿಟ್ಟಿಂಗ್, ರೈಟ್? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ತಪ್ಪು. ಈ ಕೆನಾಟ್ ಸ್ಟ್ಯಾಂಡ್ ಫಾರ್ ದ ಎಲೆಕ್ಷನ್ ಫಾರ್ ಮೋರ್ ದ್ಯಾನ್ 2 terms ನಮ್ಮಲ್ಲಿ ಆಪ್ಷನ್ ಅದಿದೆ. ಈ ಮೋರ್ ದೆನ್ 2 terms ಇಲ್ಲ ಅಂತಕ್ಕಂಥದ್ದು ಏನು, ಈ ಕೆನಾಟ್ ಸ್ಟ್ಯಾಂಡ್ ಎಲೆಕ್ಷನ್ ಫಾರ್ ಮೋರ್ ದೆನ್ 2 terms ಅಂತಕ್ಕಂಥದ್ದು ಎಲ್ಲಿದೆ? ಇದು ಅಮೇರಿಕಾದಲ್ಲಿದೆ. ನಮ್ಮಲ್ಲಿ ನಾವು ಮೋರ್ ದೆನ್ 2 terms ನಾವು ನಿಲ್ಬೋದು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು 2 ಡೌಟ್ಸು, ಐದರ್ ಎ ಅಥವಾ ಬಿ ಅಂತೇಳಿ. ಫಾರ್ ದಿಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನಿಮಗೆ ಪಾರ್ಲಿಮೆಂಟ್ ಅಂತ ನೀವು ಓದೋದಾದರೆ ವಾಟ್ ದ ಪಾರ್ಲಿಮೆಂಟ್ ಈಸ್ ಕನ್ಸಿಸ್ಟ್ ಆಫ್ ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ಪ್ರೆಸಿಡೆಂಟ್. ಅದನ್ನು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ನಾಟ್ ಓನ್ಲಿ ಲೋಕಸಭಾ, ರಾಜ್ಯಸಭಾ, ಈ ಮೂವರನ್ನು ಸೇರಿಬಿಟ್ಟು ನಾವು ಸಂಸತ್ತು ಅಂತ ಕರಿತೀವಿ. ಹಾಗಾಗಿ ಈ ಈಸ್ ದ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾರೆ, ದ ಚಾರ್ಜ್ ಆಫ್ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ shall be preferred by the either house of the parliament. The charge for the violation of the constitution shall be preferred by either of the parliament. Okay, that is right answer. The resolution has to be moved after at least 30 days of notice in writing. ನಿಮ್ಗೆ ಇದೊಂದು ಗೊತ್ತಿದ್ರೆ ಆಯಿತು, ಯಾಕಂದರೆ ಸೋ ಮೆನಿ ಕ್ವಶನ್ಸ್ ಇಸ್ ರಿಪೀಟಿಂಗ್. ಇಲ್ಲಿ ನಿಮಗೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದ್ದಾವೆ ಅಂತೇಳಿ ಫೀಲ್ ಬರ್ಬೋದು, ಬಟ್ ದೇರ್ ಇಸ್ ಎ ಆಪ್ಷನ್ಸ್ ಆರ್ ಚೇಂಜಿಂಗ್. ಅಬ್ಸರ್ವ್, ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ದೇರ್ ಇಸ್ ಎಂಟೈರ್ಲಿ ಚೇಂಜಿಂಗ್. ಕ್ವಶನ್ ರಿಪೀಟ್ ಆಗ್ತಾ ಇಲ್ಲ ಎಲ್ಲಿ ಕೂಡ. ಓಕೆ, ನೌ ಸೊ ಆಟೋಮೆಟಿಕ್ಕಾಗಿ ಗೊತ್ತಾಯಿತು ದಿಸ್ ಈಸ್ ದ ರಾಂಗ್. ಓಕೆ, ಯು ಒನ್ಸ್ ಇಫ್ ಯು ನೋ ಯು ಡೈರೆಕ್ಟ್ಲಿ ಕ್ಲಿಕ್ ಟಿಕ್ ಆನ್ ದ ಆಪ್ಷನ್ ಬಿ, ದಟ್ ಈಸ್ 14 days ಇರಬೇಕು. ಇಟ್ ಈಸ್ ನಾಟ್ 30 days. ಓಕೆ, ಅಗೇನ್ 1/4 ಇರಬೇಕು. ರೆಸಲ್ಯೂಷನ್ನ ಪಾಸ್ ಮಾಡೋಕ್ಕಿಂತ ಮುಂಚೆ 1/4 ಮೆಂಬರ್ಸ್ ಸೈನ್ ಮಾಡಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಹಾಗೆ 2/3 ಮೆಂಬರ್ಸ್ ಅದನ್ನ ಪಾಸ್ ಮಾಡಿದರೆ ಮಾತ್ರ ಅದು ಇಂಪೀಚ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ಸ್ ಈಸ್ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಪವರ್ ಆಫ್ ದ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾರೆ? ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದ್ರ ಬಗ್ಗೆ ಮಾತಾಡುತ್ತೆ? ಯು ಶುಡ್ ನೋ. ಆರ್ಟಿಕಲ್ 356 ಯಾವುದ್ರ ಬಗ್ಗೆ ಮಾತಾಡುತ್ತೆ? ಇಟ್ ಇಸ್ ಎ ಪ್ರೆಸಿಡೆನ್ಷಿಯಲ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿ, ರೈಟ್? ಆರ್ಟಿಕಲ್ 352 ಯಾವುದ್ರ ಬಗ್ಗೆ ಮಾತಾಡುತ್ತೆ? ಆರ್ಟಿಕಲ್ 352 ಹೇಳುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ. ಆರ್ಟಿಕಲ್ 360 ಹೇಳುತ್ತೆ, ಆರ್ಟಿಕಲ್ 360 ಅದ್ರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 360 ಹೇಳುತ್ತೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ. ಈ ಎಮರ್ಜೆನ್ಸಿ ಅಂತಕ್ಕಂಥದ್ದು ನಾವು ಯಾವ ಪಾರ್ಟಲ್ಲಿ ನೋಡ್ತೀವಿ ಹೇಳ್ರಿ? ಪಾರ್ಟ್ 18, ರೈಟ್? ಪಾರ್ಟ್ 18 ನೋಡ್ತೀವಿ. ನೆಕ್ಸ್ಟ್, ಓಕೆ, ಕಮಿಂಗ್ ಟು ದಿಸ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ಸ್ ಈಸ್ ಕರೆಕ್ಟ್ ಡಿಸ್ಕ್ರಿಪ್ಷನ್ ಪವರ್ಸ್ ಫಾರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಅಂದರೆ ಈ ಪ್ರೆಸಿಡೆನ್ಷಿಯಲ್ ರೂಲ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೊಡ್ತಾರೆ. ಸಿ ಆಪ್ಷನ್ ಫಸ್ಟ್ ಚಿಕ್ಕದ ಆಪ್ಷನ್ಸ್ ಓದ್ಬಿಟ್ರೆ ಆಪ್ಷನ್ ಡಿ ಏನು ನೋಡಿರಿ, ದ ಪ್ರೆಸಿಡೆಂಟ್ ಕ್ಯಾನಾಟ್ ಮೇಕ್ ಎ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಇಫ್ ದ ಗವರ್ನರ್ ರೆಫ್ಯೂಸಸ್ ಟು ಮೇಕ್ ಎ ರಿಪೋರ್ಟ್ ಅಂತ ಇದೆ.
ಈ ಟೈಮಲ್ಲಿ ಈಸ್ ಕೆನಾಟ್ ಮೇಕ್ ಎ ಪ್ರೊಕ್ಲಮೇಷನ್ ಅಂತ ಇರುತ್ತೆ, ಈ ಥರನಾದಂಥ ಯಾವುದೇ ಸ್ಟೇಟ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಕ್ಯಾನ್ ರೆಫರ್ ದ ಮ್ಯಾಟರ್ ಟು ದ ಸುಪ್ರೀಂ ಕೋರ್ಟ್ ಫಾರ್ ದ ಅಡ್ವೈಸ್ ಆ್ಯಂಡ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಸಚ್ ಅಡ್ವೈಸ್. ಈ ಥರ ಯಾವುದೂ ಇಲ್ಲ, ಅವರು ಏನು ಸುಪ್ರೀಂ ಕೋರ್ಟ್ಗೆ ಮ್ಯಾಟ್ರನ್ನ ಕಳಿಸೋಂಗಿಲ್ಲ. ಓಕೆ, ಇಫ್ ದ ಲಾ ಆ್ಯಂಡ್ ಆರ್ಡರ್ ಇನ್ ದ ಸ್ಟೇಟ್ ಕಂಪ್ಲೀಟ್ಲಿ ಬ್ರೇಕ್ಸ್ ಡೌನ್ ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೊಕ್ಲೇಮ್ ದ ಎಮರ್ಜೆನ್ಸಿ. ಒಂದು, ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಪ್ರೆಸಿಡೆಂಟು ಮಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇದು ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂತಂದರೆ, ಅಂಡರ್ ಆರ್ಟಿಕಲ್ 356 ಇಫ್ ದ ಚೀಫ್ ಮಿನಿಸ್ಟರ್ ಇನ್ಸ್ಪೈಟ್ ಆಫ್ ಕಮಾಂಡಿಂಗ್ ದ ಕಾನ್ಫಿಡೆನ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರಿಗೆ ಬಹುಮತ ಇದ್ದರೂ ಸಹ, ಓಕೆ, ಸರ್ಕಾರ ನಡೆಸಲಿಕ್ಕೆ ಬಹುಮತ ಇದೆ ಅಂದರೂ ಕೂಡ, ಇಫ್ ಈ ಕೆನಾಟ್ ರನ್ ದಟ್ ಗೌರ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಈ ಸೆಂಟೆನ್ಸ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ಈ ಸೆಂಟೆನ್ಸ್ನ ನೆನ್ಪಿಟ್ಕೊಂಡಿರಿ. ಯಾವಾಗಲೂ ಕೇಳ್ತಾರೆ ಇದನ್ನು, ಇಷ್ಟೇ ಕೇಳ್ತಾರೆ ನಿಮ್ಗೆ, ಗೌರ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಅವ್ರು ಏನಾದರೂ ರನ್ ಮಾಡದೇ ಇದ್ದರೆ ಅಂತಹ ಟೈಮಲ್ಲಿ ಅವರು ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ದೆನ್ ಅಟ್ ದಟ್ ಟೈಮ್ ಈ ಕ್ಯಾನ್ ಪ್ರೊಕ್ಲೇಮ್ ದ ಎಮರ್ಜೆನ್ಸಿ. ವಾಟ್ ಎಮರ್ಜೆನ್ಸಿ? It is a state emergency under article number 356. Clear guys? Okay, option A is the right answer for this question. Okay, next question nodi, the rule of passing the resolution by the 2/3 of majority of the total member of the house of the parliament is applicable in the case of, ಎಲ್ಲರಿಗೂ ಇಲ್ಲಿವರೆಗೂ ನಾನು ಇದನ್ನೇ ರಿಪೀಟ್ ಮಾಡ್ತಾ ಬಂದಿದ್ದೀನಿ, for the impeachment of the president. Option C is the right answer guys. Right. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತೆ ನೋಡಿ. ದೇರ್ ಇಸ್ ಅಸರ್ಷನ್ ನೋ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಇನ್ಕರ್ಡ್ ಎಕ್ಸೆಪ್ಟ್ ವಿತ್ ದ ಸ್ಯಾಂಕ್ಷನ್ ಆಫ್ ದ ಪಾರ್ಲಿಮೆಂಟ್. ಓಕೆ, ರೀಸನ್ ಏನಿದೆ, ಡ್ಯೂರಿಂಗ್ ಆನ್ ಎಮರ್ಜೆನ್ಸಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಂಪವರ್ಡ್ ಟು ಅಥರೈಸ್ ದ ಎಕ್ಸ್ಪೆಂಡಿಚರ್ ಫ್ರಮ್ ದ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಇನ್ಕರ್ಡ್ ಎಕ್ಸೆಪ್ಟ್ ವಿತ್ ದ ಸ್ಯಾಂಕ್ಷನ್ ಆಫ್ ದ ಪಾರ್ಲಿಮೆಂಟ್. ಎಸ್, ರೈಟ್ ಅಲ್ವಾ? ಬಟ್ ರೀಸನ್ ನೋಡಿ, ಡ್ಯೂರಿಂಗ್ ಎನ್ ಎಮರ್ಜೆನ್ಸಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಂಪವರ್ಡ್ ಟು ಅಥರೈಸ್ ದ ಎಕ್ಸ್ಪೆಂಡಿಚರ್ ಫ್ರಮ್ ದ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ. ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ದ ಫಂಡ್ಸ್, ರೈಟ್? ಒನ್ ಈಸ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಇದೆ, ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಂತ ಇದೆ, ಕನ್ಸಾಲಿಡೇಟೆಡ್ ಫಂಡ್. ಆ್ಯಂಡ್ ಒನ್ ಮೋರ್ ಏನಿದೆ, ಕಾಂಟಿಂಜೆನ್ಸಿ ಫಂಡ್ ಅಂತ ಇದೆ, ಕಾಂಟಿಂಜೆನ್ಸಿ ಫಂಡ್. ಸೊ ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಇದೆ? ಓಕೆ, ಯಾವಾಗ ಕಾಂಟಿಂಜೆನ್ಸಿ ಫಂಡ್ ಯೂಸ್ ಮಾಡ್ತಾರೆ? ಡ್ಯೂರಿಂಗ್ ಎಮರ್ಜೆನ್ಸಿ ಕನ್ಸಾಲಿಡೇಟ್ ಫಂಡ್ ಯೂಸ್ ಮಾಡಲ್ಲ, ಕಾಂಟಿಜೆನ್ಸಿ ಫಂಡ್ ಅಂತ ಯೂಸ್ ಮಾಡ್ತಾರೆ. ಇದಕ್ಕೋಸ್ಕರ ಅಂತೇಳಿ ಎಮರ್ಜೆನ್ಸಿಗೋಸ್ಕರನೇ ಇದರಲ್ಲಿ ಕೆಲವೊಂದಿಷ್ಟು ಫಂಡನ್ನು ಅಲಾಟ್ ಮಾಡಿರ್ತಾರೆ. ಯಾವುದೇ ಒಂದು ಎಮರ್ಜೆನ್ಸಿ ಲೈಕ್ ಕೋವಿಡ್ ಬಂತು, ಅಥವಾ ಯಾವುದೋ ಒಂದು ಡ್ರಾಟ್ ಬಂತು, ಅಥವಾ ಫ್ಲಡ್ಸ್ ಬಂತು, ಡ್ಯೂರಿಂಗ್ ದಟ್ ಟೈಮ್, ಓಕೆ, ಈ ಕಾಂಟಿಜೆನ್ಸಿ ಫಂಡಿಂದ ಫಂಡ್ಸ್ನ ತೆಗಿತಾರೆ ವಿತ್ ಸಿಗ್ನೇಚರ್ ಫ್ರಮ್ ಪ್ರೆಸಿಡೆಂಟ್. ಓಕೆ, ಡ್ಯೂರಿಂಗ್ ಎಮರ್ಜೆನ್ಸಿ. ಹಾಗಾಗಿ ರೀಸನ್ ಅಂತಕ್ಕಂಥದ್ದು ಏನು, ರೀಸನ್ ಈಸ್ ರಾಂಗ್. ಓಕೆ, ಹಾಗಾಗಿ ಎ ಮಾತ್ರ ಸರಿ, ಆರ್ ಅಂತಕ್ಕಂಥದ್ದು ಫಾಲ್ಸ್ ಇಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೂ ಮೇಕ್ಸ್ ರೂಲ್ಸ್ ಫಾರ್ ಮೋರ್ ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಫಾರ್ ಅಲೋಕೇಶನ್ ಅಮಾಂಗ್ ದ ಮಿನಿಸ್ಟರ್ಸ್ ಆಫ್ ದ ಸೆಡ್ ಬಿಸಿನೆಸ್. ಓಕೆ, ಇಟ್ ಈಸ್ ಸೆಡ್ ಬಿಸ್ನೆಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಯಾಕಂದರೆ ನಾವೀಗ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Okay, next, which of the following statement is correct on receipt of the constitutional amendment bill after it is passing by each house of the parliament? The president. Okay, ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಆನ್ಸರ್ ಮಾಡಲಿಕ್ಕಿಂತ ಮುಂಚೆ ಏನು ಕೇಳ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇದೆ. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತಕ್ಕಂಥದ್ದು ಆಫ್ಟರ್ ಇಟ್ ಪಾಸಿಂಗ್ ಫ್ರಮ್ ದ ಈಚ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್, ಎರಡೂ ಹೌಸಿಂದ ಇನ್ ಕೇಸ್ ಅದು ಪಾಸ್ ಆಯಿತು ಅಂತಂದರೆ ಅವಾಗ ಅದನ್ನ ಪ್ರೆಸಿಡೆಂಟ್ ಏನು ಮಾಡಬೇಕು, ಈ ಶೆಲ್ ಗಿವ್ ದ ಅಸೆಂಟ್, ಅದಕ್ಕೆ ಸೈನ್ ಮಾಡಬೇಕು, ಅಥವಾ ಈ ಮೇ ಗಿವ್ ಇಸ್ ಅಸೆಂಟ್, ಈ ಶೆಲ್ ಗಿವ್, ಈ ಮೇ ಗಿವ್. ಈ ಮೇ ಗಿವ್ ಅಂದ್ರೇನು, ಅವ್ರು ಕೊಡ್ಬೋದು, ಕೊಡದೇ ಇರ್ಬೋದು. ಈ ಮೇ ವಿತ್ ಹೋಲ್ಡ್ ಇಸ್ ಅಸೆಂಟ್ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಈ ಮೇ ರಿಟರ್ನ್ ದ ಬಿಲ್ ಫಾರ್ ದ ರೀಕನ್ಸಿಡರೇಷನ್. ಓಕೆ, ಫಾರ್ ದಿಸ್ ಗೈಸ್ ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಫಾರ್ ದಿಸ್ ಎ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ನಾನು ನಿಮಗೆ ಅಗೇನ್ ಪವರ್ಸಲ್ಲಿ ಹೇಳಬೇಕಾದ್ರೆ ಐ ಟೋಲ್ಡ್ ಯು ದಟ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆ್ಯಂಡ್ ಮನಿ ಬಿಲ್, ಇವೆರಡು ಬಿಲ್ಸ್ ಅಂತಕ್ಕಂಥದ್ದು ಮಂಡನೆ ಮಾಡಲಿಕ್ಕಿಂತ ಮುಂಚೆ, ಪಾರ್ಲಿಮೆಂಟಲ್ಲಿ ಸಬ್ಮಿಟ್ ಮಾಡಲಿಕ್ಕಿಂತ ಮುಂಚೆ
ಇವ್ರು ಏನು ಮಾಡಿರ್ತಾರೆ, ದ ಪ್ರಿಯರ್ ಪರ್ಮಿಷನ್ ತೊಗೊಂಡಿರ್ತಾರೆ. ಯಾರ ಹತ್ರಲಿಂದ? ಪ್ರೆಸಿಡೆಂಟಿಂದ ಪ್ರಿಯರ್ ಪರ್ಮಿಷನ್ನ ತೊಗೊಂಡಿರ್ತಾರೆ ಆಲ್ರೆಡಿ. ಸೊ ಪ್ರಿಯರ್ ಪರ್ಮಿಷನ್ ತೊಗೊಂಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅವಾಗೆ ಪ್ರೆಸಿಡೆಂಟು ಮತ್ತು ಅದನ್ನು ಏನು ಹೋಲ್ಡ್ ಮಾಡೋದಾಗಲಿ ಅಥವಾ ರಿಜೆಕ್ಟ್ ಮಾಡೋದಾಗಲಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಈ ಹ್ಯಾಸ್ ಟು ಸೈನ್. ಓಕೆ, ಅವರು ಅದನ್ನ ಅಸೆಂಟ್ ಕೊಡಲೇಬೇಕು. ಈ ಶಾಲ್ ಗಿವ್ ದ ಅಸೆಂಟ್ ಫಾರ್ ದಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರೆಸಿಡೆಂಟ್ ಮೇ ರಿಕ್ವೈರ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಕನ್ಸಿಡರ್ ದ ಅಡ್ವೈಸ್ ಟೆಂಡರ್ಡ್ ಬೈ ದ ಲೇಟರ್, ಅಂದರೆ ಮಿನಿಸ್ಟರ್ ಕಡೆಯಿಂದ ಅಡ್ವೈಸ್, ಆ್ಯಂಡ್ ಶಾಲ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಡ್ವೈಸ್ ಟೆಂಡರ್ಡ್ ಆಫ್ಟರ್ ಸಚ್ reconsideration. The above provisions was inserted in the constitution by 38th amendment, 42nd amendment, 42nd amendment ಇದೆ, 44th amendment ಇದೆ, and 52 amendment ಇದೆ. ಓಕೆ, ಸೊ ಏನು ಕೇಳಿದ್ದಾರೆ ನೋಡಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈ ಹ್ಯಾಸ್ ಟು, ಇಲ್ಲಿ ಪ್ರೀವಿಯಸ್ ಒಂದು ಕ್ವಶನಲ್ಲಿ ನಾನು ನಿಮಗೆ ಅಗೇನ್ ಆರ್ಟಿಕಲ್ ನಂಬರ್ 74 ಬಗ್ಗೆನೇ ಹೇಳಿದ್ದೀನಿ. ಆರ್ಟಿಕಲ್ ನಂಬರ್ 74 ಬಗ್ಗೆ ಏನು ನೋಡಿದ್ವಿ ಅಲ್ಲಿ ಅಂತಂದರೆ, ಈಸ್ ಬೌಂಡ್ ಟು ದ ಅಡ್ವೈಸ್ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅಂದರೆ ಈ ಹ್ಯಾಸ್ ಟು ಬೌಂಡ್ ಬೈ ದ ಅಡ್ವೈಸಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತೇಳಿ ಅದಕ್ಕೆ ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದರು. ಇಲ್ಲಿ ಸಬ್ ಕ್ಲಾಸ್ 3ಯಲ್ಲಿ ಈ ಒಂದು ಅಮೆಂಡ್ಮೆಂಟ್ನ ನೋಡಿದ್ವಿ ನಾವು. ಓಕೆ, ಇಲ್ಲಿ ಅಗೇನ್ ಅದೇ ಆರ್ಟಿಕಲ್ನ ಅಮೆಂಡ್ಮೆಂಟ್ ಮಾಡಿದರು. ಯಾವಾಗ ಅಂತಂದರೆ ಇಟ್ ಈಸ್ ಇನ್ 44th ಅಮೆಂಡ್ಮೆಂಟ್. ಯಾವಾಗ? 1978ಅಲ್ಲಿ 44th ಅಮೆಂಡ್ಮೆಂಟ್ ಬರುತ್ತೆ. ಅಲ್ಲಿ ಇನ್ನೂ ಒಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ತಾರೆ. ಇಲ್ಲಿ ನಿಮಗೆ 4 ಅಂತ ಕೊಟ್ಟಿದ್ದಾರೆ, ಇಲ್ಲಿ 4 ಅಂತ ಕೊಟ್ಟರೆ ನೀವು ಇಲ್ಲಿ ಸೇಮ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಥರ ಇರುತ್ತೆ. ಯು ಹ್ಯಾವ್ ಟು ಸ್ಟಡಿ ದಿಸ್ ಒನ್. ಏನು? ಇಟ್ ಈಸ್ ಇನ್ಸರ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978. ಇಟ್ ಈಸ್ ಎಫೆಕ್ಟಿವ್ ಫ್ರಮ್ 20th June 1979 ಅದು ಎಫೆಕ್ಟಿವ್ ಅಲ್ಲಿದೆ. ಏನು ಹೇಳ್ತಿದ್ದಾರೆ? ಪ್ರೊವೈಡೆಡ್ ದ ಪ್ರೆಸಿಡೆಂಟ್ ಮೇ ರಿಕ್ವೈರ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ರೀಕನ್ಸಿಡರ್ ಸಚ್ ಅಡ್ವೈಸ್ ಐದರ್ ಜನರಲಿ ಆರ್ ಅದರ್ವೈಸ್, ಆ್ಯಂಡ್ ದ ಪ್ರೆಸಿಡೆಂಟ್ ಶಾಲ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಡ್ವೈಸ್ ಟೆಂಡರ್ಡ್ ಆಫ್ಟರ್ ಸಚ್ ರೀಕನ್ಸಿಡರೇಷನ್. ಒನ್ಸ್ ರೀಕನ್ಸಿಡರೇಷನ್ ಆಯಿತು ಅಂತಂದರೆ ಈಸ್ ಬೌಂಡ್ ಬೈ ದಟ್ ರೀಕನ್ಸಿಡರೇಷನ್ ಅಂತಕ್ಕಂಥದ್ದು ಈ ಒಂದು ಏನು ಆರ್ಟಿಕಲ್ 74ಅಲ್ಲಿ ಆ್ಯಡ್ ಮಾಡಲಾಗಿದೆ. ಈ ಎರಡು ಅಂತಕ್ಕಂಥವು ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನು? ಆರ್ಟಿಕಲ್ 74ಅಲ್ಲಿ ಯಾವಾಗ 42nd ಅಮೆಂಡ್ಮೆಂಟ್ 1976 ಆಗಲಿಕ್ಕಿಂತ ಮುಂಚೆ ಓಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅಂದರೆ ವೆದರ್ ಈ ಹ್ಯಾಸ್ ಟು ಬೌಂಡ್ ಬೈ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾವುದೇ ಒಂದು ಅಡ್ವೈಸ್ ಕೊಟ್ಟರೆ ಈ ಈಸ್ ನಾಟ್ ಬೌಂಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಿತ್ತು. ಬಟ್ ಇದನ್ನ ಚೇಂಜ್ ಮಾಡಿಬಿಟ್ಟು ಈ ಹ್ಯಾಸ್ ಟು ಬೌಂಡ್ ಬೈ ದ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಆ್ಯಡ್ ಮಾಡಿದರು. ಅಗೇನ್ ಇನ್ 1978 ಇನ್ನೊಂದು ಅಮೆಂಡ್ಮೆಂಟ್ ಮಾಡಿ ಅಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾರೆ. ಏನಂದರೆ ರೀಕನ್ಸಿಡರೇಷನ್ ಆಗಿದ ಮೇಲೆ ದಟ್ ಹ್ಯಾಸ್ ಟು ಬಿ ಓಕೆ ಬೌಂಡ್ ಬೈ ದ ಪ್ರೆಸಿಡೆಂಟ್ ಆರ್ ಈ ಹ್ಯಾಸ್ ಟು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೆಂಡರ್ಸ್ ಆಫ್ಟರ್ ಸಚ್ ರೀಕನ್ಸಿಡರೇಷನ್ ಆದಮೇಲೆ ಅದ್ರ ಥರ ಅವರು ಆ್ಯಕ್ಟ್ ಮಾಡಬೇಕು ಅಂತ ಹೇಳಲಾಯಿತು. ಓಕೆ, ಸೊ ಹಾಗಿದ್ರೆ what is the right answer for this? The option C is the right answer for this. That is 44th amendment 1978. Next question ನೋಡ್ರಿ, assertion ಅಲ್ಲಿ ಏನು ಕೊಡ್ತಾ ಇದ್ದಾರೆ? The President of India can return any bill passed by the Parliament for the reconsideration of the houses. Reason ಏನು ಕೊಡ್ತಾರೆ? President cannot return money bills to the Parliament for the reconsideration of the houses. ಇಲ್ಲಿ ಸ್ವಲ್ಪ ಓದ್ಕೊಳ್ರಿ, ಗಮನವಿಟ್ಟು ಹೋದ್ರಿ. ಏನು ಕೇಳಿದರೆ? The President he can return the any bill. ಓಕೆ, ಈ ಥರನಾದಂತಹ ಒಂದು ಸೆಂಟೆನ್ಸ್ ಬಂದರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ಥರನಾದ ಸೆಂಟೆನ್ಸ್ ನಿಮ್ಗೆ ಏನಾದರೂ ಸಿಕ್ಕರೆ ಅಲ್ಲಿ ಎನಿ ಬಿಲ್ ಓಕೆ ಅಥವಾ ನೋ ಬಿಲ್, ಎನಿ, ನೋ, ಆಬ್ಸಲ್ಯೂಟ್ ಓಕೆ, ಓನ್ಲಿ ಅಂತ ಏನಾದರೂ ಆಪ್ಷನ್ಸ್ ಬಂತು, ವರ್ಡ್ಸ್ ಇತ್ತು ಅಂತಂದರೆ ನೀವು ಸ್ಟಡಿ ಮಾಡಬೇಕಾದ್ರೆ ಸಿಂಗಲ್ ವರ್ಡ್ ಇಂಪಾರ್ಟೆಂಟ್. ಈ ಥರದ್ದು ಏನಾದರೂ ಬಂತಂದರೆ ನೀವು ಅದನ್ನ ಕಾನ್ಸಂಟ್ರೇಟ್ ಕೊಟ್ಟು ಸ್ಟಡಿ ಮಾಡಿ. ಓಕೆ, ಅದು ಆಲ್ಮೋಸ್ಟ್ ಅವೆಲ್ಲ ನೆಗೆಟಿವ್ ಒಪಿನಿಯನ್ ಬರೋಂಥವು ಇರುತ್ತೆ. ದೇರ್ ವಿಲ್ ನಾಟ್ ಬಿ ಎನಿ ಪಾಸಿಟಿವ್ ಒಪಿನಿಯನ್. ಅಂದರೆ ಯಾವುದೇ ಬಿಲ್ಲನ್ನು ಇಲ್ಲಿ ಏನು ಕೇಳ್ತಾರೆ? ಪ್ರೆಸಿಡೆಂಟ್ ಕ್ಯಾನ್ ರಿಟರ್ನ್ ಎನಿ ಬಿಲ್, ಈ ಕ್ಯಾನ್ ರಿಟರ್ನ್ ಎನಿ ಬಿಲ್ ಅಂತ ಇದೆ. ವೆದರ್ ಈ ಕ್ಯಾನ್ ರಿಟರ್ನ್ ಎನಿ ಬಿಲ್? ನೋ, ಈ ಕೆನಾಟ್ ರಿಟರ್ನ್ ಮನಿ ಬಿಲ್ನ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನ. ಈಗ ತಾನೇ ಹೇಳಿದೆ ನಾನು, ಇವೆರಡು ಬಿಲ್ನ ಇವರು ರಿಟರ್ನ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ದ ಪ್ರೆಸಿಡೆಂಟ್ ಕೆನಾಟ್ ರಿಟರ್ನ್, ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಮನಿ ಬಿಲ್ನ ಇವರು ರಿಟರ್ನ್ ಮಾಡೋಂಗಿಲ್ಲ ಫಾರ್ ರೀಕನ್ಸಿಡರೇಷನ್. ಹಾಗಾಗಿ ಸೆಕೆಂಡ್ ಆಪ್ಷನ್ ಇಸ್ ರೈಟ್, ಫಸ್ಟ್ ಒನ್ ಇಸ್ ದ ರಾಂಗ್. ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಇಸ್ ಫಾಲ್ಸ್ ಆರ್ ಇಸ್ ಟ್ರೂ ಗೈಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಅಬೌಟ್ ದ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಗ್ರಾಂಟಿಂಗ್ ದ ಪಾರ್ಡನ್ಸ್. ಓಕೆ,
ಯಾವ್ಯಾವ ಪಾರ್ಡನ್ಸ್ ಇದ್ದಾವೆ, ಪಾರ್ಡನ್ ಇರ್ಬೋದು, ರಿಪ್ರೇಸ್ ಇರ್ಬೋದು, ರಿಸ್ಪೈಟ್ ಇರ್ಬೋದು, ರೆಮಿಷನ್ ಇರ್ಬೋದು. ಓಕೆ, ಅಥವಾ ಟು ಸಸ್ಪೆಂಡ್, ರೆಮಿಟ್ ಆರ್ ಕಮ್ಯೂಟ್ ದ ಸೆಂಟೆನ್ಸಸ್ ಆಫ್ ಎನಿ ಪರ್ಸನ್ಸ್ ಕನ್ವಿಕ್ಟೆಡ್ ಬೈ ದ ಎನಿ ಅಫೆನ್ಸ್. ಈ ಕೊಟ್ಟಿರ್ತಕ್ಕಂಥದ್ದು ರಿಲೇಟಿಂಗ್ ಟು ದ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಸ್ ಪರ್ ದ ಆರ್ಟಿಕಲ್ ನಂಬರ್ 72 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನು ರಿಪೀಟ್ ಹೇಳ್ತಾ ಇರ್ತೀನಿ, ಯಾವುದೇ ಆರ್ಟಿಕಲ್ ಸಂಬಂಧಪಟ್ಟಂಗೆ ಆರ್ಟಿಕಲ್ನ ನೀವು ಆರ್ಟಿಕಲ್ಸ್ನ ಬರ್ಕೊತಿರ್ಬೇಕು. ಯಾವುದೇ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಯು ಹ್ಯಾವ್ ಟು ರೈಟ್ ದಟ್ ಆರ್ಟಿಕಲ್ಸ್. ಓಕೆ, ನಾವು ಏನು ಕೇಳ್ತಿದ್ದಾರೆ, ದ ಪ್ರೆಸಿಡೆಂಟ್ ಕ್ಯಾನ್ ಡೂ ಸೋ ಇನ್ ಆಲ್ ದ ಕೇಸಸ್ ವೇರ್ ದ ಪನಿಷ್ಮೆಂಟ್ ಆರ್ ಸೆಂಟೆನ್ಸಸ್ ಈಸ್ ಬೈ ದ court martial. Yes, absolutely correct. The president may exercise such powers in all the cases where the punishment or sentences is for an offense against any law falling within the executive power of the union. Option C ಏನು ಹೇಳ್ತೆ, the president may exercise such powers in all the cases where the sentences is a sentence of death. The president may reject a petition for mercy but he must hear a petition for mercy before the rejecting ಅಂತ ಕೇಳಿದ್ದಾರೆ. So in this case, see, first 3 ಆಪ್ಷನ್ಸ್ ಏನಿದಾವಲ್ಲ, ದಟ್ ಫಸ್ಟ್ 3 ಆಪ್ಷನ್ಸ್ ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಟ್ ಆಪ್ಷನ್ ಡಿ ನೋಡಿ, ದ ಪ್ರೆಸಿಡೆಂಟ್ ಮೇ ರಿಜೆಕ್ಟ್ ದ ಪಿಟಿಷನ್ ಫಾರ್ ದ ಮೆರ್ಸಿ. ಓಕೆ, ಸೊ ಯಾವುದೇ ಒಂದು ಡೆತ್ ಸೆಂಟೆನ್ಸ್ ಇತ್ತು, ಅವರು ಪಾರ್ಡನಿಂಗ್ ಪವರ್ಗೋಸ್ಕರ, ಈಗ ಸಪೋಸ್ ನಿರ್ಭಯ ಕೇಸಲ್ಲಿ ನಮಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಜೀವಾವಧಿ ಶಿಕ್ಷೆಗೆ ಹಾಕ್ರಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ. ಬಟ್ ಪ್ರೆಸಿಡೆಂಟ್ ರಿಜೆಕ್ಟ್ ಮಾಡಿದರು. ಓಕೆ, ಈ ಕ್ಯಾನ್ ರಿಜೆಕ್ಟ್ ದಟ್ ಪಿಟಿಷನ್ ಫಾರ್ ದ ಮೆರ್ಸಿ. ಓಕೆ, ಅಲ್ಲಿವರೆಗೂ ಆ ಪೋರ್ಷನ್ ಇಸ್ ಕರೆಕ್ಟ್. ಬಟ್ ಹಿ ಮಸ್ಟ್ ಹಿಯರ್ ಎ ಪಿಟಿಷನ್ ಫಾರ್ ದ ಮೆರ್ಸಿ ಬಿಫೋರ್ ರಿಜೆಕ್ಟಿಂಗ್. ಅವರು ರಿಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಏನಾದರೂ ಕೇಳಬೇಕಾ? ಓಕೆ, ಅವರು ಕೇಳಲೇಬೇಕು ಅಂತ ಕೊಟ್ಟಿದ್ದಾರೆ. ಈ ಮಸ್ಟ್ ಅಗೇನ್ ಇಂತಹ ಒಂದು ನೆಗೆಟಿವ್ ಒಪಿನಿಯನ್ ಬೀಳ್ತಕ್ಕಂತಹ ಸೆಂಟೆನ್ಸ್ ಇದ್ದರೆ ಈ ಆಫ್ ಸೆಂಟೆನ್ಸ್ ಏನಿದೆಯಲ್ಲ ಇದು ತಪ್ಪು. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಇನ್ ದಿಸ್ ಕೇಸ್, ಬಿಕಾಸ್ ದೇ ಆರ್ ಆಸ್ಕಿಂಗ್ ನಾಟ್ ಕರೆಕ್ಟ್ ಆನ್ಸರ್ನ ಕೇಳ್ತಾ ಇದ್ದಾರೆ. ಕ್ಲಿಯರ್ ಫ್ರೆಂಡ್ಸ್? ಓಕೆ, ವಿಡಿಯೋನ ಪಾಸ್ ಮಾಡಿ, ನಿಮ್ಗೆ ಅರ್ಥ ಇದ್ದರೆ ಕ್ವಶನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಈಸ್ ಇನ್ಕರೆಕ್ಟ್? ಕ್ವಶನ್ನ ಪದೇ ನಾನು ಓದಬೇಕಾದ್ರೆ ಪ್ರೆಸ್ ಮಾಡ್ತಾ ಇರ್ತೇನೆ ವರ್ಡ್ಸು, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಏನು ಕೇಳಿದ್ದಾರೆ, ಎಕ್ಸಿಕ್ಯೂಟಿವ್ ಪವರ್ಸ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಆಪ್ಷನ್ ಹೇಳ್ತಾರೆ, ಆಲ್ ದ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಆರ್ ಮೇಡ್ ಬೈ ದ ಪ್ರೆಸಿಡೆಂಟ್ ಆನ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ ದ ಯೂನಿಯನ್ ಮಿನಿಸ್ಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಓಕೆ, ಆಪ್ಷನ್ ಸಿ ಏನು ಹೇಳ್ತಾರೆ, ದ ಪ್ರೆಸಿಡೆಂಟ್ ಆಸ್ ದ ಅಬ್ಸಲ್ಯೂಟ್ ಪವರ್. ದ ಪ್ರೆಸಿಡೆಂಟ್ ಆಸ್ ದ ಅಬ್ಸಲ್ಯೂಟ್ ಪವರ್, ಇಂಥವನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಅಬ್ಸಲ್ಯೂಟ್ ಪವರ್ ಟು ಅಪಾಯಿಂಟ್ ಆ್ಯಂಡ್ ರಿಮೂವ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದ ಸ್ಟ್ಯಾಚ್ಯುಟರಿ ಬಾಡೀಸ್ ಅಟ್ ಹಿಸ್ ಡಿಸ್ಕ್ರಿಷನ್. Okay, the president is the supreme commander of the air force. This is correct, this is correct, this is correct, this is correct, right? Option C is correct? No, option C is absolutely wrong answer. Why? Because ಇಲ್ಲಿ ನಮಗೆ ಇವರು ಅಬ್ಸಲ್ಯೂಟ್ ಪವರ್ ಅಂತ ಕೊಟ್ಟರೆ ಅಂತಹ ಯಾವುದೇ ಒಂದು ರೀತಿಯಾದಂಥ ಅಬ್ಸಲ್ಯೂಟ್ ಪವರ್ ನಾವು ಪ್ರೆಸಿಡೆಂಟ್ಗಾಗಲಿ ಪಿ ಎಮ್ಗಾಗಲಿ ಯಾರಿಗೂ ಕೊಟ್ಟಿರಲ್ಲ. ಕಾನ್ಸ್ಟಿಟ್ಯೂಷನ್ ಯಾರಿಗೂ ಕೂಡ ಒಬ್ಬನ್ನೇ ಸುಪ್ರೀಂ, ನೀನೇ ಏನು ಪ್ರೈಮ್ ಅಥವಾ ನೀನೇ ಸುಪ್ರೀಂ ಅಂತ ಹೇಳಿ ಎಲ್ಲೂ ಕೂಡ ಹೇಳಲ್ಲ. ಓಕೆ, ಸೊ ಹಾಗಾಗಿ ಅಬ್ಸಲ್ಯೂಟ್ ಪವರ್ ತನ್ನ ಇಚ್ಛೆಗೆ ತಕ್ಕಂಗೆ ಅಬ್ಸಲ್ಯೂಟ್ ಪವರ್ ಯಾವುದೋ ರೀತಿಯಿಂದ ಕೊಟ್ಟಿಲ್ಲ, ಬೇಸ್ಡ್ ಆನ್ ಇಸ್ ಡಿಸ್ಕ್ರಿಷನ್. ಓಕೆ, ದೇರ್ ಇಸ್ ನೋ ಅಬ್ಸಲ್ಯೂಟ್ ಪವರ್ ಅಂತಕ್ಕಂಥದ್ದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಈಸ್ ದ ಇನ್ಕರೆಕ್ಟ್. ಓಕೆ, ಇಲ್ಲಿ ಅವ್ರು ಏನು ಮಾಡಬೇಕು, ಚೇರ್ಮನ್ ಮತ್ತು ಮೆಂಬರ್ಸ್ ಆಫ್ ಸ್ಟ್ಯಾಚ್ಯುಟರಿ ಬಾಡೀಸ್ನ ರಿಮೂವ್ ಮಾಡಬೇಕಾದ್ರೆ ಅವ್ರದ್ದೇ ಆದಂತಹ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಲಿಂದ ಏಡ್ ಆ್ಯಂಡ್ ಅಡ್ವೈಸ್ ಅವರು ತಗೊಳ್ಳೇಬೇಕು. ಓಕೆ, ಹಾಗಾಗಿ ವಿಚ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಆಪ್ಷನ್ ಸಿ ಇಸ್ ದ right answer, because it is the incorrect answer. Next question, the president of India is elected by the electoral college consisting of, very simple question. Okay, repeat question. Okay, electoral college ಅಂದರೆ ಯಾರ್ಯಾರು ಇರ್ತಾರೆ ಅದರಲ್ಲ ಅಂತ ಹೇಳಿದ್ದೀನಿ ನಿಮಗೆ. ಏನೇನಿದಾವೆ? ಸಿ, ಫಸ್ಟ್ ಕ್ವಶನು, ಆಲ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್. ಆಲ್ ಮೆಂಬರ್ಸ್ ತಪ್ಪು. ಓಕೆ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎಸ್, ಇಟ್ ಇಸ್ ಕರೆಕ್ಟ್. ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್, ಸ್ಟೇಟ್ ಅಸೆಂಬ್ಲಿ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಿದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಆಲ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇಲ್ಲ. ಆಲ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಲ್ರೆಡಿ ಇಲ್ಲಿ ನಾವು ಎಲಿಮಿನೇಟ್ ಮಾಡಿದ್ವಿ, ಹಾಗಾಗಿ ಇದು ಕೂಡ ಎಲಿಮಿನೇಟ್ ಮಾಡ್ತೀವಿ. ಆಪ್ಷನ್ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ಇರ್ತಾರೆ? ಎಲೆಕ್ಟೆಡ್ ಮೆಂಬರ್ಸೇ ಇರ್ತಾರೆ. ಎಲೆಕ್ಟೆಡ್ ಮೆಂಬರ್ಸಲ್ಲಿ ಯಾರ್ಯಾರು ಬರ್ತಾರೆ? ರಾಜ್ಯಸಭೆ ಮೆಂಬರ್ಸ್ ಇರ್ತಾರೆ, ಲೋಕಸಭೆ ಮೆಂಬರ್ಸ್ ಇರ್ತಾರೆ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ತಾರೆ, ಹಾಗೆ 2 ಯೂನಿಯನ್ ಟೆರಿಟರೀಸಿಂದ ಇರ್ತಾರೆ, ಒಬ್ಬರು ಡೆಲ್ಲಿ ಮತ್ತು ಪಾಂಡಿಚೇರಿಯಿಂದ ಅಥವಾ ಪುದುಚೇರಿಯಿಂದ. ಇಲ್ಲಿ ಇವರಿಂದ ಎಲೆಕ್ಟೆಡ್ ಮೆಂಬರ್ಸ್ ಏನಿದಾರಲ್ಲ ಇವರೆಲ್ಲರೂ ಈ ಎಲೆಕ್ಟೋರಲ್ ಕಾಲೇಜಲ್ಲಿ ಇರ್ತಾರೆ. ಓಕೆ, ಸೊ ಫಾರ್ ದಿಸ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್ ಆಫ್ ದಿಸ್ ಪಾರ್ಟ್ 2 ಆಫ್ ದ ಪ್ರೆಸಿಡೆಂಟ್. ಓಕೆ, ಇದರಲ್ಲಿ ಏನು ಕೇಳ್ತಾರೆ?
ಕನ್ಸಿಡರ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಒನ್ ಏನು ಹೇಳ್ತಾ ಇದೆ, ಇಫ್ ಎ ಬಿಲ್ ಅದರ್ ದ್ಯಾನ್ ದ ಮನಿ ಬಿಲ್ ಈಸ್ ರಿಟರ್ನ್ ಬೈ ದ ಪ್ರೆಸಿಡೆಂಟ್ ಫಾರ್ ದ ರೀಕನ್ಸಿಡರೇಷನ್ ಆಫ್ ದ ಹೌಸಸ್ and the bill is again passed by both the houses of the parliament with or without amendments and again presented to the president, then he also it is not obligatory upon him to declare his assent to it. ಹೀಗೆ ತಾನೇ ನಾನು ನಿಮಗೆ ಆರ್ಟಿಕಲ್ ನಂಬರ್ 74 ಹೇಳಬೇಕಾದ್ರೆ ಆಸ್ ಪರ್ ಆರ್ಟಿಕಲ್ ನಂಬರ್ 74 ಅಂಡರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1978 ಅಲ್ಲಿ ಈ ರೀಕನ್ಸಿಡರೇಷನ್ ಬಗ್ಗೆ ಹೇಳಿದ್ದೀನಿ ನಾನು ನಿಮಗೆ. ಯು ಶುಡ್ ರಿಮೆಂಬರ್ ದಟ್. ಸೆಕೆಂಡ್ ಏನು ಹೇಳ್ತಾ ಇದೆ, ಎ ಬಿಲ್ ಫಾರ್ ದ ಪರ್ಪಸ್ ಆಫ್ ದ ಫಾರ್ಮೇಷನ್ ಆಫ್ ದ ನ್ಯೂ ಸ್ಟೇಟ್ಸ್ ಅಂಡ್ ಆಲ್ಟ್ರೇಷನ್ಸ್ ಆಫ್ ದ ಏರಿಯಾಸ್ ಬೌಂಡ್ರೀಸ್ ಆರ್ ನೇಮ್ಸ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಐದರ್ ಆಫ್ ದ ಪಾರ್ಲಿಮೆಂಟ್ and no recommendation of the president is required for the introduction of such a bill ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಇದರಲ್ಲಿ ಏನು ಕೇಳಿದ್ದಾರೆ ಇವರು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಇಟ್ ಈಸ್ ನಾಟ್ ಆಬ್ಲಿಗೇಟ್ರಿ ಅಪಾನ್ ಹಿಮ್ ಟು ಡಿಕ್ಲೇರ್ ಇಸ್ ಅಸೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಈಸ್ ಆಬ್ಲಿಗೇಟ್ರಿ, ಇಟ್ ಈಸ್ ಬೌಂಡೆಡ್ ಬೈ ದ ಪ್ರೆಸಿಡೆಂಟ್, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ ಸೆಕೆಂಡ್ ಏನು ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಸ್ಟೇಟ್ ಬೌಂಡ್ರೀಸ್ನ ಆಲ್ಟ್ರೇಷನ್ ಮಾಡಬೇಕಾದ್ರೆ ಯಾವುದೇ ಒಂದು ಹೌಸಲ್ಲಿ ಅವರು ಇಂಟ್ರಡ್ಯೂಸ್ ಮಾಡ್ಬೋದು. ಆ್ಯಂಡ್ ದೇರ್ ಶುಡ್ ನಾಟ್ ಬಿ ಅಂದರೆ ಅಲ್ಲಿ ನೋ ರೆಕಮೆಂಡೇಷನ್ ಆಫ್ ದ ಪ್ರೆಸಿಡೆಂಟ್ ಈಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಂದರೆ ಈ ಥರ ಮಾಡಲಿಕ್ಕಿಂತ ಮುಂಚೆ ಆ್ಯಸ್ ಪರ್ ಆರ್ಟಿಕಲ್ ನಂಬರ್ 3 ಇದನ್ನು ನಾನು ಆರ್ಟಿಕಲ್ ನಂಬರ್ ಮೆನ್ಷನ್ ಮಾಡಿ ಕೂಡ ಪವರ್ಸ್ ಆಫ್ ಪ್ರೆಸಿಡೆಂಟಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಆರ್ಟಿಕಲ್ ನಂಬರ್ 3 ಅಲ್ಲಿ ಹೇಳ್ತೀವಿ ನಾವು ಈ ಒಂದು ಭೌಗೋಳಿಕ ಪ್ರದೇಶಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಿಯರ್ ಪರ್ಮಿಷನ್ ತೊಗೊಳ್ಳೇಬೇಕು. ಯಾರ್ದು ಪ್ರಿಯರ್ ಪರ್ಮಿಷನ್ ತೊಗೊಳ್ಬೇಕು ನಾವು, ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ವಿ ಶುಡ್ ಗೆಟ್ ಇಟ್. ಓಕೆ, ಸೊ ಹಾಗಿದ್ದರೆ ಆಪ್ಷನ್ ಬಿ ಅಂತ ಸೆಕೆಂಡ್ ಆಪ್ಷನ್ ಅಂತಕ್ಕಂಥದ್ದು ಕೂಡ ತಪ್ಪಾಗುತ್ತೆ. ಹಾಗಿದ್ರೆ ಯಾವುದು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ದಿಸ್ ಈಸ್ ನೈದರ್ 1 ನಾರ್ 2 ಅಂತಕ್ಕಂಥದ್ದು ಆಪ್ಷನ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ ಗೈಸ್, ದಿಸ್ ಕಂಪ್ಲೀಟ್ಸ್ ದ ಪಾರ್ಟ್ 2 ಆಫ್ ದ ಪ್ರೆಸಿಡೆಂಟ್ ರಿಲೇಟೆಡ್ ಕ್ವಶನ್ ಆನ್ಸರ್ಸ್. ಇನ್ನು ನಿಮಗೆ 1 or 2 ಪಾರ್ಟ್ಸ್ ಆಗ್ಬೋದು. ಇವೆಲ್ಲ ಕ್ವಶನ್ಸ್ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಫ್ರಮ್ UPSC and other important competitive exams guys. Okay, thank you.